ಮಲ್ಕೊಂಡಿರ್ಬೇಕಾದ್ರೆ ದರ್ಶನ ಆಗಿದೆಯಮ್ಮ? ಎರಡು ಥರ ಇದೆ, ಕ್ಲೋಸ್ಡ್ ಐ ಮೆಡಿಟೇಷನ್, ಓಪನ್ ಐ ಮೆಡಿಟೇಷನ್. ಎರಡೂ ಮೆಡಿಟೇಷನ್ನೇ. ಕಣ್ಮುಚ್ಕೊಂಡು ಕೂತಿದ್ದಾಗ ನಾವು ಒಳಗಡೆ ನೋಡಿಕೊಂಡಾಗ ಒಳಗಡೆ ನಾ ಹೇಳಿ ಬ್ರಹ್ಮಾಂಡವೇ ಇದೆ, ಈ ಪಿಂಡಾಂಡದೊಳಗೆ ಬ್ರಹ್ಮಾಂಡವೇ ಇದೆ. ಅನುಭವ ಸೂಕ್ಷ್ಮ ಆಗ್ತಾ ಆಗ್ತಾ ಮನಸ್ಸು, ದೇಹ, ನಮ್ಮ ಬುದ್ಧಿ, ನಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಸ್ತಬ್ಧವಾದಾಗ ಅಲ್ಲಿ ಏನು ಇರೋಕ್ಕೆ ಸಾಧ್ಯ? ಬ್ಯೂಟಿಫುಲ್ ನಿರ್ಮಲವಾದ ಆಕಾಶವೇ ಇರೋಕ್ಕೆ ಸಾಧ್ಯ. ಒಂದೊಂದು ಸತಿ ಆ ಥರ ಅನುಭವ ಆಗಿದೆ. ಒಂಥರ ಬಾಡಿಲೆಸ್ ಸ್ಟೇಟು ತುಂಬ ಚೆನ್ನಾಗಿದೆ. ಹೌದು, ಅದು ನನ್ನ ಸ್ವರೂಪ, ಇದೇನು ಮ್ಯಾಜಿಕ್ ಅಲ್ಲ. ಅಲ್ಲಿ ಇರೋದು ಅದು ಇವಾಲ್ವ್ ಆಗಿದೆ, ಒಳಗಡೆಯಿಂದ ಬಂದಿದೆ. ಅದು ಇಟ್ಸ್ ಲೈಕ್ ಬಿಚ್ಕೊಂಡಂಗೆ ಎಲ್ಲ ಒಳಗಡೆ ಇರೋದು. ಅನ್ಫೋಲ್ಡಿಂಗ್ ಹ್ಯಾಪನ್ಸ್ ಸಮಟೈಮ್ಸ್, ಸಮ್ ಕೈಂಡ್ ಆಫ್ ರೆವಲ್ಯೂಷನ್ ಹ್ಯಾಪನ್ಸ್. ಓ ಸತ್ಯ, ಇದು 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 ಶಾಶ್ವತವಾಗಿರೋದು. ಹಾಗಾದಾಗ ಬಾಡಿನಲ್ಲಿ ಒಂದು ಅನುಭವ ಆಗುತ್ತೆ. ಬಿಕಾಸ್ ಬಾಡಿ, ಐ ಫೀಲ್ ವೆರಿ ಲೈಟ್ ಅಟ್ ದಟ್ ಮೂಮೆಂಟ್. ದಟ್ ಇಟ್ ಸೆಲ್ಫ್ ಈಸ್ ಅ ವ್ಯಾಲಿಡಿಟಿ ಪ್ರೂಫ್. ಅದು ಎಸ್, ಐ ಆಮ್ ಬಾಡಿಲೆಸ್. ಆ ಮೂಮೆಂಟಲ್ಲಿ ಎಷ್ಟು ಬ್ಯೂಟಿಫುಲ್ ಅನುಭವ. ಆಗ ಎಷ್ಟೋ ಹೀಲಿಂಗ್ ಆಗುತ್ತೆ ಬಾಡಿನಲ್ಲಿ. ಮೈಂಡು ಕೂಡ ಅಷ್ಟೇ ವಿಶಾಲವಾಗಿಬಿಡುತ್ತೆ, ಯೋಚನೆಗಳೆಲ್ಲ ಕರಗೋಗುತ್ತೆ ಮೋಡದ ಥರ. ಬಿಕಾಸ್ ಲೆಟ್ ಗೋಯಿಂಗ್ ಪ್ರಾಸೆಸ್, ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್. ಈ ಎಕ್ಸ್ಪ್ಲೋರೇಷನ್ನಲ್ಲಿ ಮೈಂಡ್ ಹಗುರ ಆದಾಗ ಯಾರಿಗೆ ಆನಂದ ಆಗಲ್ಲ? ದ ರಿಸಲ್ಟ್ ಈಸ್ ಯು ಫೀಲ್ ಸೋ ಡಿಲೈಟೆಡ್, ಯು ಫೀಲ್ ಸೋ ಒಂಥರ ಹೈ ಫೀಲಿಂಗ್ ಅನಿಸುತ್ತೆ, ಖುಷಿ ಆಗುತ್ತೆ. ಎಷ್ಟೋ ಹಾರ್ಮೋನ್ಸ್ ಬಾಡಿನಲ್ಲಿ ಚೇಂಜ್ ಆಗುತ್ತೆ, ಎಷ್ಟೋ ಎನ್ಸೈಮ್ಸ್, ಕೆಮಿಕಲ್ ಕಾಂಬಿನೇಷನ್ನೇ ಬದಲಾಗುತ್ತೆ ಎಲ್ಲನೂ. ಯಾಕೆಂದ್ರೆ ಸೋ ಮಚ್ ಡೀಪ್ ರಿಲ್ಯಾಕ್ಸೇಷನ್, ಕಂಪ್ಲೀಟ್ಲಿ ಬ್ರೈನ್ ಇನ್ ದಿ ಥೀಟಾ ಸ್ಟೇಟ್. ಈಸ್ ಇಸ್ ದ ಫೋರ್ತ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಇದು ಎಚ್ಚರನೂ ಅಲ್ಲ, ನಿದ್ರೇನೂ ಅಲ್ಲ, ಕನಸು ಅಲ್ಲ ಅಂದಾಗ ಇದು ಒಬ್ಬ ಮನುಷ್ಯನಿಗೆ ಸಾಧ್ಯ. ಈ ಮೂರು ಸ್ಥಿತಿಗಳಲ್ಲೇ ಇರೋದಲ್ಲ, ಅದನ್ನು ಸಾಕ್ಷಿಯಾಗಿ ನೋಡೋಕ್ಕಾಗತ್ತೆ. ಈ ಥರ ಮೇಲೆ ಒಂಥರ ಒಳಗೆ ಆಳಕ್ಕೆ ನಾವು ವರ್ಟಿಕಲ್ ಆಗಿ ಬೆಳೀತಾ ಇದ್ದಾಗ ಮೇ ಬಿ ಒಂದು ಮಿಂಚಿನ ಹಾಗೆ ಬೆಳಕು ಕಾಣ್ಬೋದು. ದಟ್ ಈಸ್ ಅ ರಿಫೈನಿಂಗ್ ಆಫ್ ಮೈ ಐ. ಒಳಗಡೆ ಥರ್ಡ್ ಐ ಆರ್ ಜ್ಞಾನದ ಕಣ್ಣು, ಅರಿವಿನ ಕಣ್ಣಲ್ಲಿ ಒಂದು ಸಣ್ಣ ಮಿಂಚು ಕಾಣ್ಬೋದು, ಬೆಳಕು ಕಾಣ್ಬೋದು. ಕಿವಿಗೆ ಏನೋ ಒಂದು ಝೀಂಕಾರ, ಓಂಕಾರ ನಾದ ಕೇಳ್ಬೋದು. ಒಳ್ಳೆ ಸುವಾಸನೆ ಬರಬಹುದು, ಒಳ್ಳೆ ಸೆನ್ಸ್ ಆಫ್ ಟಚ್, ಮೈಯೆಲ್ಲ ರೋಮಾಂಚಿತಗೊಳ್ಬೋದು. ಅದೆಲ್ಲನೂ ನ್ಯಾಚುರಲ್ ಇಂದ್ರಿಯಗಳ ಪ್ರಾಸೆಸ್. ಇಂದ್ರಿಯಕ್ಕೆ ಏನಾದರೂ ಮುಟ್ಟಿದ್ರೆ ಸಿಗುತ್ತೆ. ಆದರೆ ಮೆಡಿಟೇಷನಲ್ಲಿ ಅನ್ಟಚ್. ಮೆಡಿಟೇಷನ್ ಈಸ್ ಟೋಟಲಿ ಟಚ್ಲೆಸ್ ಟಚ್, ಪಾತ್ಲೆಸ್ ಪಾತ್. ಇದು ಎಕ್ಸ್ಪೀರಿಯನ್ಸ್ ಆ ಥರ ಎಲ್ಲರಿಗೂ ಆಗತ್ತೆ, ಎಲ್ಲರಿಗೂ ಕೂಡ ಆಗುವ ಒಂದು ಪಾಸಿಬಿಲಿಟಿ ಇದೆ. ಯಾಕೆಂದರೆ ದ ಸ್ಟಫ್ ಈಸ್ ಸೇಮ್. ಆದರೆ ಅವ್ರು ಟೈಮ್ ಕೊಡ್ತಾ ಇಲ್ಲ ಒಳಗೆ ಹೋಗೋಕ್ಕೆ, ಅವ್ರು ಟೈಮ್ ಕೊಡ್ತಾ ಇಲ್ಲ, ಒಳಗಡೆ ಇದೆ ಅಂತ ನಂಬ್ತಾ ಇಲ್ಲ. ಅಂಥ ಜ್ಞಾನ ಇದೆ, ಅಂಥ ಮಾಯೆ ಕೌಕೊಂಡಿದೆ, ಅದಕ್ಕೆ ಆಗ್ತಾ ಇಲ್ಲ. ಖಂಡಿತ ಎಂಥವ್ರು ಬೇಕಾದರೂ ಆಗುತ್ತೆ, ಆದರೆ ಅದಕ್ಕೆ ಅವಕಾಶ ಉಪಯೋಗಿಸ್ಕೊಂಡು ಟೈಮ್ ಕೊಡಬೇಕು, ಸ್ಪೇಸ್ ಕೊಡಬೇಕು. ಇಟ್ ವಿಲ್ ಹ್ಯಾಪನ್. ಮೆಡಿಟೇಷನ್ ಈಸ್ ಆಲ್ರೆಡಿ ದೇರ್, ಶುಡ್ ಗಿವ್ ಲಿಟಲ್ ಸ್ಪೇಸ್ ಫಾರ್ ಇಟ್ ಟು ಫಂಕ್ಷನ್ ಅಷ್ಟೇ. ಆದರೆ ಈ ಸ್ಥಿತಿನಲ್ಲಿ ಇರೋನು ಹೊರಗಡೆ ಬಂದರೆ ಕಣ್ಣು ತೆಗೆದಿದ್ದಾನೆ, ಅವಾಗ ಕಣ್ಣು ಮುಚ್ಚಿದ್ದ ಅಷ್ಟೇ. ಇವಾಗಲೂ ನೋಡ್ತಾ ಇರೋದು ಅವನು ಪ್ರಜ್ಞಾಪೂರ್ವಕವಾಗಿ ನೋಡ್ತಾನೆ. ಎಲ್ಲವನ್ನೂ ಯಥಾರ್ಥ ಕಾಣಿಸುತ್ತೆ, ಅವನಿಗೆ ಇದ್ದಿದ್ದಾಗೆ ಕಾಣಿಸುತ್ತೆ. ಅದರಿಂದ ಅವನು ನೋಡುವಾಗಲೂ ಧ್ಯಾನದಲ್ಲೇ ಇರ್ತಾನೆ. ಈಸ್ ಎ ಮೆಡಿಟೇಟಿವ್ ಪರ್ಸನ್ ಹೂ ಸೀಸ್ ಥಿಂಗ್ಸ್ ಆ್ಯಸ್ ಇಟ್ ಈಸ್. ಅವನಿಗೆ ಪಾಸ್ಟು ಫ್ಯೂಚರು ಡಸಂಟ್ ಮ್ಯಾಟರ್, ಪ್ರೆಸೆಂಟ್ ಮೂಮೆಂಟೇ ಅವನು ಮ್ಯಾಟರ್ ಆಗಿರುತ್ತೆ. ಅದರಿಂದ ಅವನು ಅಲರ್ಟ್ ಆಗಿರ್ತಾನೆ, ಕಾನ್ಷಿಯಸ್ ಆಗಿರ್ತಾನೆ, ಪಾರ್ಟಿಸಿಪೇಟ್ ಮಾಡ್ತಾನೆ, ಬೇರೆಯವ್ರಿಗಿಂತ ವ್ಯತ್ಯಾಸದಲ್ಲಿರ್ತಾನೆ, ಅವನು ಸೊಲ್ಯೂಷನ್ ಸೈಡ್ ಇರ್ತಾನೆ, ಅವನಿಗೆ ಪ್ರಾಬ್ಲಮ್ಮೇ ಇರಲ್ಲ. ಅದಕ್ಕೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಏನೋ ಒಂದು ಲೈಟ್ ಇಟ್ಕೊಂಡು ಗುರಿ ಇಟ್ಕೊಂಡು ಹೋಗೋದಲ್ಲ ಇದು. ಮೆಡಿಟೇಟಿವ್ ಸ್ಟೇಟ್ ಈಸ್ ಅವರ್ ಸ್ವರೂಪ. ದೆರ್ ಈಸ್ ನಥಿಂಗ್ ಟು ಡೂ ಫಾರ್ ಇಟ್. ಇಟ್ ಈಸ್ ಆಲ್ರೆಡಿ ದೇರ್. ವೆನ್ ಯು ರಿಯಲಿ ಲೆಟ್ ಗೋ ಎವ್ರಿಥಿಂಗ್, ಯು ವಿಲ್ ಬಿ ಇನ್ ದಟ್ ಸ್ಟೇಟ್. ಆ ಸ್ಥಿತಿನಲ್ಲೇ ಕಣ್ಣು ತೆಗೆದ್ರೂ ಕೂಡ ಯು ಕ್ಯಾನ್ ಕಂಟಿನ್ಯೂ, ಬಿಕಾಸ್ ಯುವರ್ ಮೆಡಿಟೇಷನ್ ಈಸ್ ಸೋ ಡೀಪ್. ಈವನ್ ವೆನ್ ಯು ಕಮ್ ಔಟ್ ಯು ಆರ್ ಇನ್ ದ ಸೇಮ್ ಸ್ಟೇಟ್. ಕನ್ಸಿಸ್ಟೆನ್ಸಿ ಇರುತ್ತೆ ನಿಮ್ಗೆ. ಇವಾಗ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಅದು ಎಷ್ಟು ಒಳಗಡೆಯಿಂದ ಬರುತ್ತೆ. ರಿಪೀಟೆಡ್ ಆಗಿ ಮಾಡಬೇಕು ಅಂದರೆ
ಅದು ಒಂಥರ ಅದು ಗುಡ್ ಅಡಿಕ್ಷನ್. ಅದು ಒಳಗಡೆ ಮಾಡಬೇಕು ಅನ್ನೋದು ಬರುತ್ತಲ್ಲ, ಹಾಗೆ ಒಳಗಡೆ ಬೆಳೀತಾ ಹೋಗ್ತೀಯ. ಸಬ್ಕಾನ್ಷಿಯಸ್ ಮೈಂಡ್ ರೀಫ್ರೇಮ್ ಆಗುತ್ತೆ, ಅದಕ್ಕೆ ತಕ್ಕಂಗೆ ಅದು ಫೈರಿಂಗ್ ಎಲ್ಲ ಆಗ್ತಾ ಇರುತ್ತೆ. ಇದು ನಿಜವಾಗ್ಲೂ ಅಂದ್ಕೊಂಡಿದ್ದೆಲ್ಲ ಆಗೋಕ್ಕೆ ಸಾಧ್ಯ ಇಂಥ ಮನಸ್ಥಿತಿಯಲ್ಲಿ. ಅವನಿಗೆ ವ್ಯಾಲ್ಯೂಸ್ ಕೂಡ ಇರುತ್ತೆ ಎಲ್ಲದಕ್ಕೂ. ಅದಕ್ಕೆ ಬೇರೆಯವ್ರು ನೋಡೋಕ್ಕಿಂತ ಅವನು ಬೇರೆ ಥರ ನೋಡ್ತಾನೆ. ಇದೇ ಪ್ರಶ್ನೆಗಳನ್ನು ಸ್ಪಿರಿಚುವಲ್ ದೃಷ್ಟಿಯಿಂದ ಕೇಳುವಾಗ ಬೇರೆ ಥರನೇ ಪ್ರಶ್ನೆಗಳು ಬರುತ್ತೆ. ನಾವು ಯಾರು ಈ ಸ್ಥಿತಿನಲ್ಲಿರ್ತಾರೋ ಅವರು ಪ್ರಶ್ನೆಗಳನ್ನು, ಇದೇ ಪ್ರಶ್ನೆನ ಬೇರೆ ಥರ ಕೇಳ್ತಾರೆ. ಅಮ್ಮ, ಶ್ರೀಧರ ಶ್ರೀಗುಡ್ಡ ಒಂದು ಸಂಸ್ಥೆ ಅಂತ ಹೇಳಿದ್ರಿ. ಹಾಗಾದ್ರೆ ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಹಣ ಸಹಾಯ ಬೇಕೇ ಬೇಕಾಗುತ್ತೆ. ಎಲ್ಲಿಂದ ಆಯ್ತು ಅಮ್ಮ ಇದಕ್ಕೆ ಹಣ ಸಹಾಯ? ಹಾಗೆ ಎಷ್ಟು ಸದಸ್ಯರಿದ್ದಾರೆ ಈ ಸಂಸ್ಥೆಯಲ್ಲಿ? ಈಗ ನಾನು ಈ ಸಂಸ್ಥೆಯ ಸದಸ್ಯನಾಗಬೇಕು ಅಂತಂದ್ರೆ ಇದಕ್ಕೆ ಏನಾದರೂ ಶುಲ್ಕ ಇದೆಯಾ? ಇದ್ರ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ ಅಮ್ಮ, ದಯವಿಟ್ಟು ತಿಳಿಸ್ಕೊಡಿ. ನಾನು ಕ್ವೆಶ್ಚನ್ನ ರಿವರ್ಸ್ ಮಾಡ್ತೀನಿ. ಮೊದಲು ಸದಸ್ಯನಾಗಕ್ಕೆ ಏನು ಬೇಕು ಅಂತ ಕೇಳಿದ್ದೀರಾ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಒಂದು ಮೈಂಡ್ ಸೆಟ್ ಅಂತಾರೆ, ಆ್ಯಟಿಟ್ಯೂಡಿಂದಲೇ ಅದು ಬರೋದು. ನಿಮ್ಮ ಆ್ಯಟಿಟ್ಯೂಡು ಬಹಳ ಮುಖ್ಯ ಆಗುತ್ತೆ. ನೀವು ಯಾಕೆ ಬಂದಿದ್ದೀರಾ, ನಿಮ್ಮ ಇಂಟೆನ್ಷನ್ ಮುಖ್ಯ ಆಗುತ್ತೆ. ನಿಮ್ಮ ಉದ್ದೇಶ ಏನು, ಪರ್ಪಸ್ ಏನು ಇಲ್ಲಿಗೆ ಬರೋಕ್ಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಂದಿರೋದು ಯಾಕೆ? ಆತ್ಮ ಸಂಶೋಧನೆಗೆ ಬಂದಿದ್ದೀರಾ, ಅಥವಾ ಸುಮ್ಮನೆ ಬಂದಿದ್ದೀರಾ, ಅಥವಾ ನಿಮಗೆ ಜಾಗ ನೋಡೋಕ್ಕೆ ಬಂದಿದ್ದೀರಾ? ಈ ಥರ ಎಷ್ಟೋ ಜನ ಎಷ್ಟೋ ಥರದಲ್ಲಿ ಬರ್ತಾರೆ. ನಾನು ಕೇಳೋದಿಷ್ಟೇ, ನಿಮಗೆ ಒಂದು ಸತಿ ಬಂದ ಮೇಲೆ ನಾನು ನೋಡಿದ್ದೀನ, ಇನ್ನಾಯಿತು, ಇನ್ನೇನು ನೋಡೋದಿಲ್ಲ ಇಲ್ಲಿ ಅಂದಾಗ ಇನ್ನೊಂದು ಸತಿ ಬರಲ್ಲ. ಆದರೆ ನೀವು ನೋಡೋಕ್ಕೆ ಬಂದಿದ್ದೀರಾ, ಅಥವಾ ಇಲ್ಲಿ ಧ್ಯಾನ ಮಾಡೋಕ್ಕೆ ಬಂದಿದ್ದೀರಾ, ಇಲ್ಲಿ ಒಂದು ವಾತಾವರಣವನ್ನು ಅನುಭವಿಸೋಕ್ಕೆ ಬಂದಿದ್ದೀರಾ, ನಿಮಗೆ ಜ್ಞಾನ ಬೇಕಾ, ಧ್ಯಾನ ಬೇಕಾ, ಮೌನ ಬೇಕಾ, ಈ ಸಾಧನೆಯಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ, ಯಾಕೆ ಬಂದಿದ್ದೀರಾ, ಅದರ ಮೇಲೆ ಸದಸ್ಯತ್ವ. ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ಹಿಯರ್ ಆರ್ ನಾಟ್. ಇಲ್ಲಿ ಯಾರು ಏನನ್ನು ನೋಡಿ ನಿಮ್ಮನ್ನು ಸದಸ್ಯರು ಅಂತ ಹೇಳೋದಿಲ್ಲ, ಯಾವ ಅಪ್ಲಿಕೇಶನ್ನು ಸೈನ್ ಮಾಡಬೇಕಾಗಿಲ್ಲ. ನಿಮಗೆ ಇಲ್ಲಿ ಏನು ಬೇಕೋ ಅದು ಇದೆಯಾ, ಏನು ಅಪೇಕ್ಷೆ ಇಟ್ಕೊಂಡು ಬಂದಿದ್ದೀರಾ, ಇದು ಅವರವರೇ ಡಿಸೈಡ್ ಮಾಡಬೇಕಾದ್ರಿಂದ ಇಲ್ಲಿ ಸದಸ್ಯರಿಗೆ ಇಂಥ ಕ್ವಾಲಿಟಿ ಇರಬೇಕು, ಹಣ ಕೊಡಬೇಕು ಅಂತಿಲ್ಲ, ಅವ್ರನ್ನವರೇ ಕೊಡಬೇಕಾಗತ್ತೆ. ಅದು ಆ ಥರನೂ ಉಂಟು. ಅವ್ರನ್ನವ್ರು ಕೊಡದೇ ಇದರಲ್ಲಿ ಇರೋಕ್ಕಾಗಲ್ಲ. ಎಷ್ಟೋ ಕಡೆ ಅವ್ರು ಏನು ಸಿಗುತ್ತೋ ಅದಕ್ಕೆ ಏನಾದರೂ ಕೊಟ್ಟಿರಬೇಕಾಗತ್ತೆ. ಟೈಮ್, ಸ್ಪೇಸ್, ದೇ ಶುಡ್ ಯೂಸ್ ದಿ ಆಪರ್ಚುನಿಟೀಸ್, ದೇ ಶುಡ್ ಸರ್ವ್ ಇನ್ ನೀಡ್. ಯಾವಾಗಲಾದ್ರೂ ಅವಶ್ಯಕತೆ ಇದ್ದಾಗ ಅಲ್ಲಿ ಅವರು ಸೇವೆ ಮಾಡಬೇಕಾಗತ್ತೆ. ಗೊತ್ತಿಲ್ಲ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ವಾಪಸ್ ಅದಕ್ಕಿಂತ ಹೆಚ್ಚು ಸಿಗುತ್ತೆ ಅವ್ರಿಗೆ. ಹಾಗೆ ಸದಸ್ಯತ್ವ ಅನ್ನೋದು ಅದು ತಾನಾಗ್ತಾನೆ ಇಷ್ಟಪಟ್ಟು ಜನ ಮಾಡ್ಕೊಳ್ಳೋದು. ಎರಡನೇದು, ಇದು ಒಂದು ಸಂಸ್ಥೆ ಅಂತ ನೋಡಿದ್ರೆ ಇಲ್ಲಿ ಲೈಟ್ ಬಿಲ್ಲಿಂದ ಹಿಡಿದು ಎಲ್ಲ ಕಟ್ಟಬೇಕಲ್ವ, ಹಣ ಬೇಕು. ಕರೆಕ್ಟು, ಹಣ ಇದ್ದರೆ ಎಲ್ಲ ಆಗತ್ತೆ ಅಂತ ಅನ್ನೋದು ಸುಳ್ಳು, ನನ್ನ ಅನುಭವದಲ್ಲಿ ಸುಳ್ಳು. ಹಣನ ನಾವು ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ನೋಡ್ಬೋದು. ಹಣನೇ ಬೇಕಾದರೆ ನಾವು ಸ್ಟ್ರಿಕ್ಟಾಗಿ ಇಷ್ಟು ಕೊಡಬೇಕು, ಇಷ್ಟು ಕೊಡಬೇಕಂತ ಮಾಡ್ಬೋದು. ಆದರೆ ನಮ್ಮ ಕೆಲಸಕ್ಕೆ ಅವಶ್ಯಕತೆ ಇದ್ದಾಗ ಆ ಹಣ ಬರೋಕ್ಕೆ, ಆ ಹಣ ನಮಗೆ ಆ ಟೈಮ್ನಲ್ಲಿ ಒದಗಿ ಬರೋಕ್ಕೆ ನಾವು ಸೂಕ್ಷ್ಮವಾಗಿ ನಮ್ಮ ದೃಷ್ಟಿಕೋನನ ಬದಲಾಯಿಸಬೇಕಾಗತ್ತೆ. ಹೌ ವಿ ವಿಜುವಲೈಸ್ ಯುವರ್ ಇಂಟೆನ್ಷನ್ಸ್, ಹೌ ಯು ವಿಜುವಲೈಸ್ ದಿ ನೀಡ್, ಮೇ ಬಿ ಮನಿ, ಮೇ ಬಿ ಪೀಪಲ್, ಮೇ ಬಿ ಏನೋ ಒಂದು ಬೇಕಲ್ಲ, ವಸ್ತುಗಳು, ವಿಷಯಗಳು, ವಿಚಾರಗಳು, ವ್ಯಕ್ತಿಗಳು ಎಲ್ಲನೂ ಅದಕ್ಕೆ ಬೇಕಾಗತ್ತಲ್ಲ, ಅದನ್ನು ಅರ್ಥ ಸಂಪಾದನೆ ಅಂತ ಹೇಳ್ತಾರೆ. ಇದು ಆಗಬೇಕಾದ್ರೆ ದ ಬೇಸಿಕ್ ಒಂದು ಇಂಟೆನ್ಷನ್ನು ನಾನು ಅಂದ್ಕೊಳ್ಳೋದು ಹೀಗೆ, ಹಣ ಒಂದು ಶಕ್ತಿ, ಪವರ್. ನಾನು ಅದನ್ನು ಸಾಕ್ಷಾತ್ ಲಕ್ಷ್ಮಿ ಅಂತಲೇ ನೋಡೋದು, ನಾನು ಇನ್ಯಾವ ಥರನೂ ನೋಡಲ್ಲ. ಇಟ್ಸ್ ಎ ಪವರ್. ಪವರ್ ಅಂತ ನೋಡುವಾಗಲೂ ನನಗೆ ರೂಪಾಯಿ ಹಣೆ ಕಾಸು ಕಾಣಲ್ಲ. ನನಗೆ ಕಾಣೋದು ಅವಳ ಅಷ್ಟೈಶ್ವರ್ಯ ವಿಜೃಂಭಿಸೋದು ಕಾಣಿಸುತ್ತೆ.
ಆರೋಗ್ಯವೂ ಕೂಡ ಐಶ್ವರ್ಯವೇ. ಹೆಸರು, ಕೀರ್ತಿ, ಮನ್ನಣೆ, ಗೌರವ ಎಲ್ಲವೂ ಐಶ್ವರ್ಯವೇ. ಇದಕ್ಕೆ ಬೇಕಾಗಿರೋದು ವಿವೇಕ, ಪ್ರಜ್ಞೆ, ಮೇಧಾಶಕ್ತಿ, ಜ್ಞಾನ. ಅದರಿಂದ ಅನೆದರ್ ಫೇಸ್ ಆಫ್ ಲಕ್ಷ್ಮಿ ಈ ಸರಸ್ವತಿ. ನನಗೆ ಮೊದಲು ಜ್ಞಾನ ಮುಖ್ಯ. ಆ ಜ್ಞಾನದಲ್ಲೇ ಚಿಂತನೆಗಳು ಬರುತ್ತೆ. ಹೇಗಿರಬೇಕು, ಯಾಕಿರಬೇಕು, ಏನು ಮಾಡಬೇಕು, ಎಲ್ಲ ಜ್ಞಾನದಲ್ಲೇ ಬರುತ್ತೆ. ಅಂದರೆ ಇದು ವಿವೇಕದಿಂದ ಬರುವಂಥ ಇಂಟೆನ್ಷನ್ಸ್. ಅದಕ್ಕೆ ತಕ್ಕನಾಗಿ ಭಕ್ತಿ ಭಾವ ಅದೆಲ್ಲ ಉಂಟಾಗತ್ತೆ. ಇದಾಗಲೇಬೇಕು ಅನ್ನೋ ಒಂದು ಆಕಾಂಕ್ಷೆ, ದಟ್ ಡಿಸೈರ್, ಇಚ್ಛಾಶಕ್ತಿ. ಈ ಜ್ಞಾನಶಕ್ತಿ ಇಚ್ಛಾಶಕ್ತಿ ಸೇರಿದಾಗ ಕ್ರಿಯೆ ಆಗುತ್ತೆ. ಅದರಿಂದ ನಾವು ಹಣದ ಹಿಂದೆ ಬೀಳಲ್ಲ. ಅದಕ್ಕೆ ನಮ್ಮ ಅಕೌಂಟಲ್ಲಿ ಯಾವಾಗಲೂ ಹಣನ ನಾವು ಕೂಡಿಡಲ್ಲ. ಅವಶ್ಯಕತೆ ಬಿದ್ದಾಗ ನಾನು ಎಲ್ಲರಿಗೂ ಅನೌನ್ಸ್ ಮಾಡ್ತೀನಿ, ಇಲ್ಲೊಂದು ಆಪರ್ಚುನಿಟಿ ಇದೆ, ಈ ಥರ ಇಲ್ಲಿ ನಡಿಬೇಕಾಗಿದೆ, ಇದೊಂದು ಅವಕಾಶ ನಿಮಗಿದೆ ಸೇವೆ ಮಾಡೋಕ್ಕೆ. ಯಾರು ಬೇಕಾದರೂ ಸೇವೆ ಮಾಡ್ಬೋದು. ಕೆಲಸ ಆಗಬೇಕು, ನಾನೇ ಮಾಡ್ತೀನಿ ನನ್ನಿಂದನೇ ಆಗುತ್ತೆ ಅಂದ್ಕೋಬೇಡಿ. ಅದು ಮಾಡೋಕ್ಕೊಂದು ಅವಕಾಶ ಇದೆ, ಮಾಡೋಗಿದ್ರೆ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ತುಂಬ ಜನ ಈ ಥರ ನಿಜವಾಗ್ಲೂ ಇಚ್ಛೆಯಿಂದ ಮಾಡೋರು, ಮಾಡ್ತಾ ಇರೋರು ಇದ್ದಾರೆ. ಇವತ್ತು ತನಕ ಪ್ರಾರಂಭ ಆಗಿದ್ದ ದಿವಸದಿಂದ ದೀಪ ಉರಿತಾ ಇರೋದು ಮೀರಾಯಿಂದ. ಅಂದರೆ 1 ತಿಂಗಳು ಬಿಟ್ಟಿಲ್ಲ ಎಣ್ಣೆ ಡಬ್ಬ ಬರೋದು. ಅಂಥೆಂಥ ಕಮಿಟ್ಮೆಂಟ್ ಅದು. ಅದು ಹಣಕ್ಕೆ ಈಕ್ವಲ್ಲ. ಇವತ್ತುವರೆಗೂ ದೇವಸ್ಥಾನದಲ್ಲಿ ಪೂಜೆಗೆ ಮಂಜುಳಾ ಹೂ ತಂದು ಕೊಡ್ತಾ ಇದ್ದಾರಲ್ಲ, ಯಾರೂ ಕೇಳಲ್ಲ. ಆದರೆ ಹೂ ರೆಡಿ ಶುಕ್ರವಾರದ ಪೂಜೆಗೆ. ಈ ಕಮಿಟ್ಮೆಂಟು ಇಲ್ಲಿ ಏನಾದರೂ ನಡೀತಾ ಇದ್ದಾಗ ಅವರೇ ತಿಳ್ಕೊಂಡು, ಹೌದು ಈ ಸತಿ ಜನ ಜಾಸ್ತಿ ಇದ್ದಾರೆ, ನಾನೇನಾದ್ರು ಮಾಡಬೇಕು ಅಂತ ಏನೋ ಒಂದು ಕಾರಣ ಹಾಕ್ಕೊಂಡು, ನಾನಿವತ್ತು ಈ ಸತಿ ನಾನು ತುಲಾಭಾರ ಮಾಡಿಸ್ತೀನಿ, ಏನು ಬೇಕಾಗಿದೆ ಇಲ್ಲಿ ಅಡುಗೆಗೆ ಸಾಮಾನು ಅಂತ ಕೇಳಿ ತಂದ್ಕೊಡೋರು ಇದ್ದಾರೆ. ಇದಕ್ಕೆ ಈಕ್ವಲ್ಲ ಹಣ. ಈ ತಿಂಗಳು ಲೈಟ್ ಬಿಲ್ ನಾನು ಕಟ್ತೀನಿ, ನೀವು ದುಡ್ಡು ಕೊಡಬೇಡಿ ಅನ್ನೋರು ಇದ್ದಾರೆ. ಇದಕ್ಕೆ ಈಕ್ವಲ್ಲ ಹಣ. ಕೆಲಸ ಆಗಬೇಕಾದ್ರೆ ಕೆಲಸ ಆಗ್ತಾ ಇದೆ, ಅದಕ್ಕೆ ಏನು ಬೇಕೋ ಜನ ಕೊಡೋಕ್ಕೆ ಅವ್ರವ್ರದೇ ರೀತಿಯಲ್ಲಿ ಕೊಡ್ತಾರೆ. ಅದರಿಂದ ನನಗೆ ನಂಬಿಕೆ ಇದೆ, ಪೂರ್ತಿ ನಂಬಿಕೆ ಇದೆ. ಹಣ ಸರ್ವಸ್ವ ಅಲ್ಲ, ಆದರೆ ಹಣ ಬೇಕು. ಒಳ್ಳೆತನದಿಂದ ಒಳ್ಳೆ ಥರದಲ್ಲಿ ಬರಬೇಕು, ಒಳ್ಳೆ ಮನಸ್ಸಿಂದ ಬರಬೇಕು, ಒಳ್ಳೆ ಕಾರ್ಯಕ್ಕೆ ಬರಬೇಕು. ರೈಟ್ ಟೈಮ್ ರೈಟ್ ಆ್ಯಕ್ಷನ್ ಆಗಬೇಕಾದ್ರೆ ರೈಟ್ ಮನಿ ಹ್ಯಾಸ್ ಟು ಕಮ್ ಫ್ರಮ್ ಎ ರೈಟ್ ಪರ್ಸನ್. ಅದರಿಂದ ನಾನು ಇವತ್ತುವರೆಗೂ ಟೆನ್ಷನ್ ಮಾಡ್ಕೊಂಡಿಲ್ಲ. ನನಗೆ ಹಾಗೆಯೇ ಬಹಳಷ್ಟು ಜನರಿಗಿರುವಂತಹ ಕುತೂಹಲ, ನೀವು ಮಾಡುವಂತಹ ಪೂಜೆಗೂ ಪೂಜಾ ಪದ್ಧತಿಗೂ ಈಗ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅಥವಾ ಜನರಲ್ ಆಗಿ ಈ ಪೂಜಾರಿಗಳು ಪುರೋಹಿತರು ಮಾಡುವಂತಹ ಪೂಜೆಗೂ ವ್ಯತ್ಯಾಸ ಇದೆಯಾ ಅಮ್ಮ? ಆಚರಣೆಯಲ್ಲಿ ಒಂದು ಪ್ಯಾಟ್ರನ್ ಅಂತ ಏನು ಹೇಳ್ತೀವಿ, ಇದಾದ್ಮೇಲೆ ಇದು ಅಂತ, ಆ ಥರ ಒಂದು ಪದ್ಧತಿ ಇದ್ರ ಪ್ರಕಾರ ಪೂಜೆಯಲ್ಲಿ ಹೀಗೆ ಅಂತ ಇದೆ. ನಾನು ಅಷ್ಟೊಂದು ವ್ಯತ್ಯಾಸ ಮಾಡಿಲ್ಲ. ಆದ್ರೂ ಪೂಜೆ ಅಂದರೆ ಇದು ನನ್ನ ಅನುಭವದಲ್ಲಿ ಇಟ್ ಈಸ್ ನಾಟ್ ಎ ಜಾಬ್. ಪೂಜೆ ಒಂದು ಕೆಲಸ ಅಲ್ಲ. ಪೂಜೆ ನಮ್ಮ ಆನಂದವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಪ್ರಕ್ರಿಯೆ, ಒಂದು ಪ್ರಾಸೆಸ್. ಪೂಜೆನಲ್ಲೇ ಮುಗಿಯೋದು, ಪೂಜೆನಲ್ಲಿ ಪ್ರಾರಂಭ ಅಲ್ಲ, ಪೂಜೆಯಲ್ಲಿ ಮುಗಿಯುತ್ತೆ. ನನ್ನ ಒಂದು ಪೂಜೆ ಅಂದರೆ ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಮೈ ಭಕ್ತಿ ಆರ್ ಲವ್ ಆರ್ ಕಂಪ್ಯಾಷನ್ ಆರ್ ಮೈ ಹ್ಯಾಪಿನೆಸ್, ಜಾಯ್, ಡಿಲೈಟ್, ಏನೇನು ಬೇಕಾದರೂ ನನ್ನ ಒಳಗಡೆ ಆಗುತ್ತಲ್ಲ, ಅದು ಹೊರಗಡೆ ಮಾಡುವಾಗ ಅದನ್ನು ಪೂಜೆ ಅಂತ ಹೇಳ್ತೀವಿ. ಅದು ಒಂದು ಕಾರ್ಯರೂಪಕ್ಕೆ ಬರೋದು ಪೂಜೆ. ಅದರಿಂದ ಮೊದಲು ನಾವು ಪೂಜೆಗೆ ತಯಾರಿ ಹೇಗೆ ಹೊರಗಡೆ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಪಂಚ ಇಂದ್ರಿಯಗಳಲ್ಲೂ ಕೂಡ, ನಮ್ಮ ದೇಹದಲ್ಲಿ ಒಟ್ಟಾರೆ ಒಂದು
ಸೆಲ್ಫ್ ಡಿಸಿಪ್ಲಿನ್ ಮಾಡಿಕೊಳ್ಳೋದು, ಶಿಸ್ತು. ನಮ್ಮ ಕಣ್ಣು ಹೀಗಿರಬೇಕು ಅಂದರೆ ಒಂದರಲ್ಲಿ ಏಕಾಗ್ರತೆ ಇರಬೇಕು, ಅದು ಇದು ಏನು ಕೇಳಬಾರ್ದು. ಆಮೇಲೆ ನಾವು ಎಲ್ಲ ಹೇಗೆ ಸಾಮಾನು ಅರೇಂಜ್ ಮಾಡ್ಕೊಳ್ತೀವೋ ಪೂಜೆಗೆ ಮಾಡ್ಕೊಳ್ಳಿ, ಅದೆಲ್ಲ ಸಾಂಕೇತಿಕವಾಗಿರೋದು. ಪರಮಾತ್ಮನಿಗೆ ಕಣ್ಣನ್ನು ಅರ್ಪಿಸೋದಕ್ಕೆ ದೀಪ ಹಚ್ಚೋದು, ಮಂತ್ರಗಳು ಹೇಳೋದು, ಇದು ನಮ್ಮ ಕಿವಿಯನ್ನು ಸಮರ್ಪಣೆ ಮಾಡೋದಕ್ಕೆ. ಆ ಘಂಟಾನಾದ, ಮಂತ್ರನಾದ ಎಲ್ಲನೂ. ನೈವೇದ್ಯ ಇಡೋದು ನಮ್ಮ ರುಚಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದಕ್ಕೆ. ಪ್ರತಿಯೊಂದು ನೋಡಿ, ನಮ್ಮ ಪಂಚ ಇಂದ್ರಿಯಗಳನ್ನು ನಾವು ಸಮರ್ಪಣೆ ಮಾಡೋದೇ ಆಗಲೇ. ಒಳ್ಳೆ ಸುಗಂಧವಾದ ಹೂ ಹಾಕೋದು ನಮ್ಮ ಮೂಗನ್ನು ಸಮರ್ಪಣೆ ಮಾಡೋದಕ್ಕೆ. ಶಬ್ದ, ಸ್ಪರ್ಶ, ಆ ವಸ್ತ್ರ ಹಾಕೋದು ದೇವರಿಗೆ, ಸ್ಪರ್ಶ, ರೂಪ, ದೀಪ, ರಸ, ನೈವೇದ್ಯ, ಗಂಧ, ಇವೆಲ್ಲ ಈ ಪಂಚ ತನ್ಮಾತ್ರೆಗಳನ್ನು, ಪಂಚೇಂದ್ರಿಯಗಳನ್ನು ನಾವು ಸಮರ್ಪಣೆ ಮಾಡೋ ಸಂಕೇತದಲ್ಲಿ ಇದನ್ನೆಲ್ಲ ಇಡ್ತೀವಿ. ಯಾಕೆ ಬರೀ ಸಾಮಾನುಗಳನ್ನೆಲ್ಲ ಜೋಡಿಸೋದಲ್ಲ, ಈ ಇಂದ್ರಿಯಗಳನ್ನೇ ಯಾತಕ್ಕೆ ಕೊಡಬಾರ್ದು ಪರಮಾತ್ಮನಿಗೆ ಅಂತ ನಾನು ರಿಸರ್ಚ್ ಮಾಡುವಾಗ ಪಂಚೇಂದ್ರಿಯಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದೇ ಮುಖ್ಯ. ಇದರಲ್ಲಿ ಏನೋ ಒಂದು ಕಮ್ಮಿ ಆದ್ರೂ, ಅಕಸ್ಮಾತ್ ಪೂಜೆ ಮಾಡ್ತಾರೆ, ಒಂದು ದೀಪನೇ ಆರ್ತು, ಎಣ್ಣೆನೇ ಮುಗೀತು, ಅಥವಾ ನೈವೇದ್ಯಕ್ಕೆ ಏನೂ ಇರಲಿಲ್ಲ, ಆದರೂ ನಮಗೆ ಗಿಲ್ಟ್ ಆಗಲ್ಲ. ಯಾಕೆಂದರೆ ಇದಕ್ಕಿಂತ ಹೆಚ್ಚಿಂದು ನಾನು ನನ್ನನ್ನೇ ಕೊಡ್ತಾ ಇದ್ದೀನಿ ಪರಮಾತ್ಮನಿಗೆ ಅಂತ. ಅಂದರೆ ಮಾಡುವಕ್ಕಿಂತ ನನ್ನ ಇರುವಿಕೆಯಲ್ಲಿ ನಡೆಯೋದಿದೆಯಲ್ಲ, ಅದಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟೆ. ಅದರಿಂದ ಪೂಜೆ ಪ್ರಾರಂಭ ಆಗೋದು ನನ್ನಲ್ಲಿ ಒಂದು ಸೆಲ್ಫ್ ಡಿಸಿಪ್ಲಿನ್ ಮತ್ತು ನನ್ನಲ್ಲಿ ಒಂದು ಪ್ರಿಪರೇಷನ್. ಈ ನನ್ನಲ್ಲಿ ಆ ಪ್ರಿಪ್ರೇಷನ್ ಆಗುವಾಗಲೇ ನಾನು ಅದಕ್ಕಾಗಿ ಪ್ರಾಣಾಯಾಮ ಮಾಡ್ಕೊಳ್ತೀನಿ, ಅದಕ್ಕಾಗಿ ನಾನು ಒಂದು ಸ್ವಲ್ಪ ಜಪ ತಗೋಬೋದು, ಎಲ್ಲ 5 ಇಂದ್ರಿಯಗಳನ್ನು ಒಟ್ಟು ಇಂಟಿಗ್ರೇಟ್ ಮಾಡೋದಕ್ಕೆ ಗಾಯತ್ರಿ ತೊಗೊಳ್ಬೋದು. ಆ ಥರ ನನಗೇನು ಖುಷಿನೋ ಆ ಮಂತ್ರಗಳನ್ನು ಹೇಳಿ ನಾನು ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸ್ಕೊಳ್ತೀನಿ ಫಸ್ಟು. ಇದಕ್ಕೆ ನಾನು ಮಾಡಬೇಕಾಗಿರೋದು ಜಪಾನೋ, ಧ್ಯಾನನೋ, ಪ್ರಾಣಾಯಾಮನೋ. ಈ ಒಂದು ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ ಇವೆಲ್ಲ ಇದೆಯಲ್ಲ, ಅದನ್ನೆಲ್ಲನೂ ಕೂಡ ಬಳಸ್ಕೊಂಡು ನಾನು ರೆಡಿ ಆಗ್ತೀನಿ ಪೂಜೆಗೆ. ಇಷ್ಟರಲ್ಲೇ ಅರ್ಧ ಪೂಜೆ ಆಗೋಗಿರುತ್ತೆ. ಬಿಕಾಸ್ ಯು ಆರ್ ಟೋಟಲಿ ರೆಡಿ ಟು ಸರೆಂಡರ್. ಅಂದರೆ ಇದು ಲಯಕ್ರಮದಲ್ಲಿ ಆಗುವ ಪೂಜೆ. ಒಂದೊಂದೇ ಲಯ ಆಗ್ತಾ ಹೋಗುತ್ತೆ. ಮಾಡಿ ಲಯ ಆಗೋದು ಬೇರೆ, ಇದು ಸೃಷ್ಟಿಕ್ರಮದ ಪೂಜೆ. ಇದು ಲಯಕ್ರಮದ ಪೂಜೆ, ಒಂದೊಂದೇ ಲಯ ಆಗ್ತಾ ಹೋಗೋದು. ಹೀಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೋಡುವಾಗ. ಏನು ಇದು ಮಾಡಲೇ ಇಲ್ವಲ್ಲ, ಅದು ಮಾಡ್ತಾ ಇದ್ದಾರಲ್ಲ ಫಸ್ಟು, ಇದು ಮಾಡಲೇ ಇಲ್ವಲ್ಲ. ಯಾಕೆಂದರೆ ಒಂದು ಪೂಜಾ ಪದ್ಧತಿಗೆ ಸಿಕ್ಕಾಕೊಂಡಿರೋರಿಗೆ ಇದಾದ್ಮೇಲೆ ಇದು ಅಂತಿರುತ್ತೆ. ಇಲ್ಲಿ ತುಂಬ ಸ್ಪಾಂಟೇನಿಟಿ ಇರುತ್ತೆ ಮಾಡುವಾಗ. ಇಲ್ಲಿ ಭಾವ ಜಾಸ್ತಿ ಇರುತ್ತೆ, ಭಕ್ತಿ ಜಾಸ್ತಿ ಇರುತ್ತೆ, ಆಮೇಲೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಮಧ್ಯದಲ್ಲಿ ಯಾರಿಗೂ ಸ್ಟ್ರಿಕ್ಟಾಗಿ ಕೆಲವು ಹೇಳಿರ್ತೀನಿ, ಯಾರೂ ಮಧ್ಯದಲ್ಲಿ ಮಾತಾಡಬಾರ್ದು, ಅವ್ರಿಗೂ ಮಂತ್ರ ಕೊಟ್ಟಿರ್ತೀನಿ. ಆ ಮಂತ್ರವನ್ನು ಅವರು ಜಪ ಮಾಡ್ತಾಯಿದ್ರೆ ಒಂದು ವೈಬ್ರೇಷನ್ ಇರುತ್ತೆ. ಎಲ್ಲರೂ ಒಟ್ಟಿಗೆ ನನ್ನ ಮೂಲಕ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಪೂಜೆ ಮಾಡಿದಾಗ ಒಂದು ವೈಬ್ರೇಷನ್, ಒಂದು ಫ್ರೀಕ್ವೆನ್ಸಿನೇ ಚೇಂಜ್ ಆಗುತ್ತೆ. ಒಂದು ವಾತಾವರಣದಲ್ಲಿ ಆ ಒಂದು ಫ್ರೀಕ್ವೆನ್ಸಿ, ವೈಬ್ರೇಷನಲ್ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಆಮೇಲೆ ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ದ ಸೇಮ್ ಕೈಂಡ್ ಆಫ್ ಪಾಸಿಟಿವ್ ವೈಬ್ರೇಷನ್ಸ್. ದ ಹೋಲ್ ಪ್ಲೇಸ್ ವಿಲ್ ಬಿಕಮ್ ಮೆಡಿಟೇಟಿವ್. ಈ ಅನುಭವ ತುಂಬ ಜನಕ್ಕಾಗಿದೆ. ಅದರಿಂದ ನಾನು ಧ್ಯಾನ ಮೇನ್ ಇರೋದ್ರಿಂದ ಆ ಧ್ಯಾನದಿಂದ ಪೂಜೆಯಿಂದ ಧ್ಯಾನ, ಧ್ಯಾನದಿಂದ ಪೂಜೆಯಿಂದ ಧ್ಯಾನ, ಇದು ನಡೀತಾ ಇರುತ್ತೆ. ಡೀಪ್ ಮೆಡಿಟೇಷನ್ನಿಂದ ಆನಂದದಿಂದ ಎಕ್ಸ್ಪ್ರೆಸ್ ಮಾಡೋದು, ಮತ್ತು ಎಕ್ಸ್ಪ್ರೆಷನ್ನಲ್ಲಿ ಮತ್ತೆ ಒಂದಾಗಿ ಧ್ಯಾನಕ್ಕೆ ಹೋಗೋದು. ಹೀಗೆ ನಾವು ಧ್ಯಾನ ಚೆನ್ನಾಗಿ ಮಾಡ್ತಾ ಹೊರಗೆ ಬಂದಾಗ ಜೀವನನೂ ಚೆನ್ನಾಗಿ ಮಾಡ್ತೀವಿ. ಜೀವನ ಚೆನ್ನಾಗಿ ಮಾಡೋದ್ರಿಂದ ಧ್ಯಾನನೂ ಚೆನ್ನಾಗಾಗುತ್ತೆ. ಈ ಥರ ಕರ್ಮಯೋಗ, ಜ್ಞಾನಯೋಗ ಟುಗೆದರ್. ಇಲ್ಲಿ ಕೂಡ ಭಕ್ತಿಯೋಗ, ಪ್ರಾರ್ಥನೆ ಮತ್ತು ಧ್ಯಾನ ಟುಗೆದರ್. ಆ ಥರ ನಾನು ಎಕ್ಸ್ಪೆರಿಮೆಂಟ್ಗಳು ಮಾಡಿರೋದ್ರಿಂದ ನೋಡೋಕ್ಕೆ ಬೇರೆ ಬೇರೆ ಕಾಣುತ್ತೆ. ಆದರೆ ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಭಕ್ತಿ ಇರಲೇಬೇಕು. ನೀನು ಹೀಗೆ ಮಾಡಿದ್ರೂ ಭಕ್ತಿ ಇರಬೇಕು, ಹಾಗೆ ಮಾಡಿದ್ರೂ ಭಕ್ತಿ ಇರಬೇಕು. ಆದರೆ ಭಕ್ತಿ ಎಲ್ಲಿವರೆಗೂ ಇರಬೇಕು ನಮಗೆ ಅಂದರೆ, ನಮ್ಮನ್ನು ಭಕ್ತ ಅಂತ ಕರ್ಕೊಳ್ತೀವಿ. ವಿ ಆರ್ ಆಲ್ ಡಿವೋಟೀಸ್ ಅಂತೀವಿ, ಸೀಕರ್ಸ್ ಅಂತೀವಿ, ಸಾಧಕರು ಅಂತೀವಿ. ನಮ್ಮ ಕ್ವಾಲಿಟಿ ಏನು?
ಭಕ್ತನಿಗೆ ಕ್ವಾಲಿಟಿ ಭಕ್ತಿನೇ. ಅವನು ಎಷ್ಟು ಹಣ ತಂದ, ಎಷ್ಟು ಹಣ್ಣು ತೊಗೊಂಬಂದ, ಭಕ್ತ ಯಾವ ರೀತಿ ವೇಷ ಹಾಕ್ಕೊಂಡು ಬಂದ, ಎಷ್ಟು ಗೋಲ್ಡ್ ಹಾಕ್ಕೊಂಡಿದ್ದಾನೆ, ಎಷ್ಟು ಜಪ ಮಾಡ್ದ, ಅದೆಲ್ಲ ಮುಖ್ಯ ಅಲ್ಲ. ಭಕ್ತಿ ಇರೋನು ಭಕ್ತ. ಆ ಭಕ್ತನಲ್ಲಿ ಆ ಭಕ್ತಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಅದು ಏರ್ತಾ ಇರಬೇಕು. ಆಳಕ್ಕೆ ಹೋಗ್ತಾ ಹೋಗ್ತಾ ಅವನು ಪರವಶನಾಗಬೇಕು ಪೂಜೆಯಲ್ಲಿ. ಆವಾಗ ಅವನ ಭಕ್ತಿ ಪರಾಕಾಷ್ಠೆಯನ್ನು ತಲುಪಿದ ತಕ್ಷಣ ದಟ್ ಎಮೋಷನ್ ವಿಲ್ ಎಕ್ಸ್ಪ್ಲೋಡ್ ಇನ್ ಟು ಲೈಟ್. ದಟ್ ಈಸ್ ಗಾಡ್. ಭಕ್ತನಲ್ಲಿ ಭಕ್ತಿ ಭಗವಂತನಾಗೋದು, ಧ್ಯಾನ ಧ್ಯಾತೃ ಧ್ಯೇಯ ಒಟ್ಟಿಗೆ. ಇದು ನನ್ನ ಒಂದು ಪೂಜೆಯ ಮೆಥಡು. ಅದರಿಂದ ನಾವು ಮಾಡುವಾಗ ಬೇರೆ ಥರ ಕಾಣುತ್ತೆ. ಆಮೇಲೆ ಅದರ ಫಲಿತಾಂಶವೂ ಬೇರೆ ಇರುತ್ತೆ. ಅದರಲ್ಲಿ ಭಾಗವಹಿಸಿದವರಿಗೆ ಒಂದು ಅಲೌಕಿಕವಾದ ಅನುಭವ ಆಗುತ್ತೆ. ಅಮ್ಮ, ನೀವು ದೇವಸ್ಥಾನದಲ್ಲಿದ್ದೀರಾ. ಈ ದೇವಸ್ಥಾನದಲ್ಲಿದ್ರು ನೀವು ಯಾಕೆ ಯಾತ್ರೆಗಳನ್ನ ಕೈಗೊಳ್ತೀರಾ? ಕೆಲವ್ರು ಹೇಳ್ತಾರೆ, ಇದೇ ನನಗೆ ಬದರಿ, ಇದೇ ನನಗೆ ರಾಮೇಶ್ವರ, ಇದೇ ನನಗೆ ಅಯೋಧ್ಯ ಅಂತ, ಇದೇ ನನಗೆ ಮೇರು, ಇದೇ ನನಗೆ ಕೈಲಾಸ ಅಂತ. ನಾನು ಅದನ್ನು ನಂಬಲ್ಲ. ಯಾವಾಗ ಹೇಳ್ಬೋದು ಅದನ್ನು? ನಾನು ರಾಮೇಶ್ವರಕ್ಕೆ ಹೋಗಿ ಬಂದು ಇದೇ ರಾಮೇಶ್ವರ ಅಂತ ಹೇಳ್ಬೋದು. ಕೈಲಾಸಕ್ಕೆ ಹೋಗಿ ಬಂದಮೇಲೆ ಇದು ಕೈಲಾಸ ಅಂತ ಹೇಳ್ಬೋದು. ಮದುವೆ ಮಾಡ್ಕೊಂಡ್ಮೇಲೆ ಮದುವೆ ಬೇಡ ಅಂತ ಹೇಳ್ಬೋದು. ಹಾಗೆ ಹೇಳೋಕ್ಕಾಗಲ್ಲ, ಅನುಭವ ಆಗಿರಬೇಕು. ಅದರಿಂದ ನನಗೆ ಇದೊಂದೇ ಕಡೆ ದೇವರಿದ್ದಾನೆ ಅಂತ ಹೇಳಲ್ಲ ನಾನು. ಎಲ್ಲ ಕಡೆನೂ ಆ ಪರಮಾತ್ಮ ಇದ್ದಾನೆ. ಅವನು ಇಲ್ಲದಿರೋ ಜಾಗನೇ ಇಲ್ಲ. ಈ ಜಾಗದಲ್ಲಿ, ದೇವಸ್ಥಾನದ ಜಾಗದಲ್ಲಿ ಏನು ಶಕ್ತಿ ಇದೆ, ಎಲ್ಲ ಕಡೆನೂ ಇದೆ. ಇಲ್ಲಿ ಬರೀ ದೇವಸ್ಥಾನ ನೋಡೋದಲ್ಲ, ಆರ್ಕಿಟೆಕ್ಚರ್ ನೋಡಬೇಕು, ಆ ವೈಬ್ರೇಷನ್ ನೋಡಬೇಕು. ಎಂತೆಂಥ ಮಹಾತ್ಮರು ಆ ಟೆಂಪಲ್ಗಳನ್ನ ವಿಸಿಟ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತೂ ವೈಬ್ರೇಷನ್ ಇರುತ್ತೆ. ನಾವು ಒಂದ್ಸತಿ ಹೋಗಿ ಬಂದರೆ ಆ ವೈಬ್ರೇಷನ್ನು, ಆ ಎನರ್ಜಿ ಎಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಹೋದಾಗ ಎಲ್ಲ ಕಡೆನೂ ಈ ಎನರ್ಜಿ ಎಲ್ಲ ಕಡೆ ಹೋಗುತ್ತೆ. ಆ ಉದ್ದೇಶದಿಂದಲೇ ಅಲ್ವಾ ಎಲ್ಲರೂ ಈ ದೇಶ ಎಲ್ಲ ಸುತ್ತಿದ್ದು. ನಾನಂತೂ ಈಗ ಹೋದರೆ ಹೇಗೆ ಹೋಗ್ತೀನಿ? ನಂದು ಒಂದು ಟ್ರಿಪ್ ಅಲ್ಲ ಅದು. ನಾನು ಎಲ್ಲರಿಗೂ ಹೇಳೋದು, ಸ್ಪಿರಿಚುವಲ್ ಟೂರ್ ಹೋದರೆ ನಾವು ಹೊರಗಡೆ ಪ್ರಯಾಣ ಮಾಡ್ತಾಯಿದ್ರು, ನಾವು ಒಳಗಡೆ ಪ್ರಯಾಣ ಮಾಡ್ತಿರ್ತೀವಿ. ನಾವು ಹೊರಗಡೆ ಪ್ರಯಾಣ ಮಾಡ್ತಿದ್ರು ಕೂಡ ನಮ್ಮ ಯಾವ ಟೈಮ್ ಟೇಬಲ್ಲು ಕೂಡ ನಾವು ದಿನನಿತ್ಯ ಮಾಡೋದ್ರಲ್ಲಿ ಯಾವುದೂ ಕಡಿಮೆ ಆಗಲ್ಲ. ನಾವು ಒಂದು ಜಾಗ ನೋಡೋದು ಕಮ್ಮಿ ಆದ್ರೂ ನಾವು ಯೋಗ ಮಾಡೇ ಮಾಡ್ತೀವಿ, ಎಲ್ಲರೂ ಪ್ರಾಣಾಯಾಮ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ, ಓದ್ತೀವಿ, ಸಹಸ್ರನಾಮ ಹೇಳ್ತೀವಿ. ಆ ಥರ ನಾವು ಒಂದು ಸ್ಪಿರಿಚುವಲ್ ಟೂರ್ನಲ್ಲಿ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದಾದ್ರು ಒಂದು ಜಾಗಕ್ಕೆ ಹೋದರೆ ಆ ಸ್ಥಳದ ಮಹಿಮೆ ಅದನ್ನು ನಾವು ಇವಾಗ ಉದಾಹರಣೆಗೆ ಕಾಶಿಗೆ ಹೋಗಿದ್ದೆ, ಸಾಲಿಲ್ಲ. ಇನ್ನೊಂದು ಸತಿ ಹೋಗಬೇಕಾ? ಇಲ್ಲ, ಅಲ್ಲೇ ಹೋಗಿ ಇರಬೇಕು, ಅಷ್ಟಿದೆ ಅಲ್ಲಿ. ಇಲ್ಲೇ ದೇವಸ್ಥಾನ ಇಲ್ಲೇ ಇರ್ಬೋದಲ್ಲ? ಇಲ್ಲ, ಕಾಶಿನಲ್ಲಿ ಹೋದರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಬೇಕಾದಷ್ಟಿದೆ. ನಾನು ಅಲ್ಲೇ ಹೋಗಿ ಮನೆ ಮಾಡಿಕೊಂಡು ಸ್ವಲ್ಪ ದಿನ ಇರಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹೋಗ್ತಾ ಇರೋದು ಯಾತ್ರೆ ಅಲ್ಲ, ನಮ್ಮ ಒಳಗಡೆ ಹೋಗೋಕ್ಕಲ್ಲೇನೋ ಇದೆ. ಕೆಲವು ದೇವಸ್ಥಾನಗಳು ನಾವು ಹೋದ ತಕ್ಷಣ ನಮ್ಮ ಪ್ರೋಗ್ರೆಸ್ನ ಹೆಚ್ಚು ಮಾಡೋ ಶಕ್ತಿಯಲ್ಲಿರುತ್ತೆ. ನಾವು ಒಳಗಡೆ ಹೋಗ್ತೀವಿ, ಎಷ್ಟೋ ವಿಷಯಗಳು ನಮ್ಮನ್ನು ಒಳಗೆ ಕರ್ಕೊಂಡು ಹೋಗುತ್ತೆ. ಕಾಶಿನಲ್ಲಿ ತಿಳ್ಕೊಬೇಕಾಗಿರೋದು ಆ ಗಲ್ಲಿನಲ್ಲಿರುವಂತಹ ಆ ನವ ಯೋಗಿನಿ ದೇವಸ್ಥಾನಗಳಿದೆಯಲ್ಲ, ದಶಮಹಾವಿದ್ಯೆಗಳನ್ನು ಕಲಿಯೋರಿಗೆ ತುಂಬ ಒಳ್ಳೆ ಜಾಗ. ದೇವಿಯನ್ನು ತಿಳ್ಕೋಬೇಕು, ಆ ದೇವಿ ಭಾಗವತವನ್ನು ತಿಳ್ಕೋಬೇಕು, ದೇವಿ ಮಹಿಮೆಯನ್ನು ತಿಳ್ಕೋಬೇಕು ಅಂದರೆ ಆ ಜಾಗಕ್ಕೆ ಹೋಗಿದ್ದು ಶಿವನ ಮಹಿಮೆಯನ್ನು, ತಾಯಿ ಮಹಿಮೆಯನ್ನು ತಿಳ್ಕೊಳ್ಳೋಕ್ಕೆ. ಹೇಗೆ ಅದು ಎಷ್ಟು ಪುರಾತನವಾದದ್ದು, ಅಲ್ಲಿ ಏನೇನು ನಡೀತು, ಹೇಗಾಯಿತು, ಆ ಶಕ್ತಿ ಏನು, ಇದನ್ನೆಲ್ಲ ಸಾಮಾನ್ಯ ಅಲ್ಲ. ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣದೇ ಇರೋದು. ಅಲ್ಲಿ ಹೋದಾಗ ನಿಮಗೆ ಸ್ವಲ್ಪ ನೀವು ಸೂಕ್ಷ್ಮವಾಗಿದ್ದರೆ, ರೆಸಿಪ್ರೊಕೇಟ್ ಮಾಡಿದ್ರೆ ಅದು ಕಾದಿದೆ. ಆ ನೇಚರು
ಅಲ್ಲಿ ಆ ವಾತಾವರಣ ಕಾದಿದೆ. ಯಾರಾದರೂ ಬಂದು ಕೇಳ್ತಾರಾ? ಯಾರಿಗಾದ್ರೂ ನಮ್ಮದು ಕುರುಹು ಕೊಡೋಣವಾ? ಯಾರಾದ್ರೂ ಅರ್ಥ ಮಾಡ್ಕೊಳ್ತಾರಾ? ಯಾರಾದರೂ ಈ ಸ್ಥಳದಲ್ಲಿ ಇರುವಂತಹ ಶಕ್ತಿನ ಬಳಸ್ಕೋತಾರಾ? ಇಲ್ಲಿರೋ ಧರ್ಮನ ಉಳಿಸ್ತಾರಾ ಅಂತ ಅಲ್ಲಿ ಒಂದೊಂದು ಅಣು ಕೂಡ ಆ ದೇವತೆಗಳು ಬೇಕಾದಷ್ಟು ರೂಪದಲ್ಲಿ ಕಾದಿರ್ತಾರೆ. ಅಂಥ ಕಡೆ ಹೋದಾಗ ನಾವು ಪೂರ್ತಿ ಅಹಂಕಾರ ಬಿಟ್ಟು ಸಂಪೂರ್ಣವಾಗಿ ಸರೆಂಡರ್ ಆದಾಗ ಏನೆಲ್ಲ ಅನುಭವಗಳಾಗತ್ತೆ, ಖಂಡಿತ ಆಗುತ್ತೆ. ಆ ಅನುಭವಗಳಿಗೆ ಹೋಗೋದು ಇಟ್ ಜಸ್ಟ್ ಸೆಳೆಯುತ್ತೆ. ನನಗೆ ಕಾಶಿ ಸೆಳೀತಾ ಇದೆ, ಹಿಮಾಲಯ ಸೆಳೀತಾ ಇದೆ. ಯಾಕೆ ಸೆಳೆಯುತ್ತೆ ಅಂದರೆ ನನ್ನೊಳಗಿರೋ ನೇಚರ್ ಅಲ್ಲಿರೋದು ಅನುಭವಕ್ಕೆ ಬಂದುಬಿಟ್ಟಿದೆ. ಇನ್ನೂ ಏನೋ ಹೇಳೋದಿದೆ, ಅದು ಏನೋ ನಾನು ಕೇಳೋದಿದೆ, ಅಲ್ಲೇನೋ ರಹಸ್ಯ ಇದೆ, ಏನೋ ಬಿಡಿಸೋದಿದೆ, ಇಲ್ಲೇನೋ ರಹಸ್ಯ ಇದೆ, ಇಲ್ಲೇನೋ ಗೊತ್ತಾಗತ್ತೆ ಅಂತ ಜೀವ. ಯಾಕೆ ಅಂದರೆ ನಾವು ಇದು ಆಕಾಶದಿಂದ ಪ್ರಪಂಚಕ್ಕೆ ಇಳಿದು ಬಿಟ್ಟಿಲ್ಲ. ಇದು ಬಹಳ ಏನ್ಷಿಯಂಟ್ ಶರೀರ. ಪ್ರತಿಯೊಬ್ಬರದ್ದು ಜನ್ಮ 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 ಕೋಟಿ ಕೋಟಿ ಜನ್ಮಗಳನ್ನು ದಾಟಿ ಇಲ್ಲಿಗೆ ಬಂದಿರೋದು. ಯಾವ ಜನ್ಮದಲ್ಲಿ ಏನಾಗಿದ್ವೋ, ಎಲ್ಲಿದ್ವೋ, ಏನು ಮಾಡ್ತಾಯಿದ್ವೋ ಆ ಸೆಳೆತ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನಮ್ಮ ಸಂಸ್ಕಾರ ಅದು ಎಳೆಯುತ್ತೆ, ಹೇಳೋಕ್ಕಾಗಲ್ಲ. ಯಾವ ಕಾರಣನೇ ಇಲ್ಲ ಹೋಗೋದಕ್ಕೆ. ಹಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗೋ ಉದ್ದೇಶ ಏನಂದರೆ ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ.